ಹಾಯ್ ನಮಸ್ಕಾರ ಎಲ್ಲರಿಗೂ ಮೂರನೇ ನವರಾತ್ರಿ ಹಬ್ಬದ ದಿನದ ಶುಭಾಶಯಗಳು. ನಾವೆಲ್ಲರೂ ಮೂರನೇ ದಿನದ ಚಂದ್ರಘಂಟಾ ದೇವಿಯ ಆರಾಧನೆಯನ್ನ ಮಾಡಿದ್ದೀವಿ. ಬಣ್ಣ ಬಂದು ಬುದು ಬಣ್ಣದ ವಸ್ತ್ರವನ್ನ ನಾವು ಇವತ್ತು ಧರಿಸಿ ಪೂಜೆಯನ್ನ ಮಾಡಿದ್ದೀವಿ. ತಾಯಿಗೆ ಪ್ರಿಯವಾದಂತಹ ಸಿಹಿ ಅನ್ನವನ್ನು ನೈವೇದ್ಯ ಮಾಡಿ ತಾಯಿಗೆ ಪ್ರಿಯವಾದಂತಹ ಕಮಲದ ಹೂವಿನ ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ನಾವೆಲ್ಲರೂ ಮಾಡಿದ್ದೀವಿ ಸ್ನೇಹಿತರೆ. ಹೌದು, ತಾಯಿಯ ವಿಶೇಷತೆ ಮಹಿಮೆಯನ್ನು ಓದ್ತಾ ನಾನೇ ಕಳೆದೋದೆ. ಯಾಕೆ ಅಂತಂದರೆ ಮಹಿಮೆಗಳು ಪೌರಾಣಿಕವಾಗಿ ಎಷ್ಟೆಲ್ಲ ಕಥೆಗಳಿದೆ, ಅವು ಎಷ್ಟೋ ಈಗಿನ ಜನ್ರೇಷನ್ಗೆ ಈಗಿನ ಪೀಳಿಗೆಗೆ ನಾವು ಅದನ್ನು ತಿಳಿಸೋದಕ್ಕಾಗ್ತಾ ಇಲ್ಲ, ಮರಿತಾ ಇದ್ದೀವಿ. ನಾನು ತಿಳಿಸುವಂತಹ ನನ್ನ ಕೈಲಾದಷ್ಟು ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಖಂಡಿತ ನನಗೆ ಈ ಮಹಿಮೆಯನ್ನು ಓದ್ತಾ ಕೇಳ್ತಾ ನನಗನ್ಸಿದ್ದು ಪೌರಾಣಿಕ ಹಿನ್ನೆಲೆಯಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ಒಂದು ಅರ್ಥ ಇದೆ. ಅದನ್ನು ನಾವು ಯಾಕೆ ಇಂದು ಆಚರಣೆಗಳನ್ನು ಮರಿತಾ ಇದ್ದೀವಿ ಅಂತ ಅನ್ನಿಸ್ತು. ಹೌದು, ನೋಡೋಣ ಬನ್ನಿ. ಎರಡನೇ ದಿನದ ಸಂಪೂರ್ಣ ವಿವರ ನಿಮಗೆ ನಿನ್ನೆ ಬ್ರಹ್ಮಚಾರಿಣಿ ದೇವಿಯ ಒಂದು ತಪಸ್ಸಿನ ವರವನ್ನು ಪಡ್ಕೊಂಡು ಏನಾಯಿತು, ಪರಮೇಶ್ವರನನ್ನ ಒಪ್ಪಿಸ್ಕೊಂಡು ಇವತ್ತು ವಿವಾಹದ ಸಿದ್ಧತೆಯೊಟ್ಟಿಗೆ ಇವತ್ತು ಈ ಕಥೆಯ ಪೌರಾಣಿಕ ಕಥೆ ಮತ್ತೆ ಪ್ರಾರಂಭವಾಗ್ತಾ ಹೋಗುತ್ತೆ. ಈಗ ಪರ್ವತರಾಜನ ಮಗಳು ಪಾರ್ವತಿ ದೇವಿ ಮತ್ತೆ ಪರಮೇಶ್ವರನ ಮದುವೆಯ ಸಿದ್ಧತೆಯನ್ನ ಇನ್ನು ಮುಂದೆ ಈ ಒಂದು ಮೂರನೇ ಅಧ್ಯಾಯದಲ್ಲಿ ನಡೆಯುತ್ತಾ ಬರುತ್ತೆ. ತುಂಬ ಚೆನ್ನಾಗಿ ಮದುವೆಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಸಿದ್ಧತೆ ಮಾಡ್ಕೊಂಡಿದ್ದ ಸಮಯದಲ್ಲಿ ಎಲ್ಲಿ ಪರ್ವತರಾಜನ ಅರಮನೆಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಇನ್ನೇನು ಶಿವ ಬರಬೇಕು, ಅರಮನೆಗೆ ಬಂದು ಮದುವೆ ಆಗಬೇಕು, ವಿವಾಹ ಆಗೋಂಥ ಬರುವ ಸಂದರ್ಭದಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಪರಮೇಶ್ವರನ ನೋಡಬೇಕು ಅಂತ ಸಾಮಾನ್ಯ ಜನರು ಎಲ್ಲ ನಿಂತ್ಕೊಂಡು ಕಾಯ್ತಾ ಇರುವಾಗ ಪರಮೇಶ್ವರ ಆ ಒಂದು ಆಸ್ಥಾನಕ್ಕೆ ಬರುವಾಗ ತುಂಬ ವಿಶೇಷವಾದಂತಹ ಒಂದು ದೃಶ್ಯವನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಅವರು ಬರುವಂತಹ ಒಂದು ಭಂಗಿ ಆಗಿರ್ಬೋದು, ಅವರು ಧರಿಸಿದಂತಹ ಉಡುಪು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರಿಗೆ ಒಂಥರ ಆಶ್ಚರ್ಯ ಆಗತ್ತೆ, ಭಯ ಆಗತ್ತೆ. ಯಾಕೆ ಅಂತ ಅಂದ್ರೆ ಅವರು ಸಾಮಾನ್ಯ ಹುಲಿ ಚರ್ಮವನ್ನ ಹಾಕೊಂಡು ಸ್ಮಶಾನದ ಬೂದಿ ಎಲ್ಲ ಮೆತ್ಕೊಂಡು ಜೊತೆಗೆ ರಾಕ್ಷಸರನ್ನ ಮತ್ತೆ ಅವರಲ್ಲಿ ಇರುವಂತಹ ಆ ಒಂದು ಕೈಲಾಸದಲ್ಲಿ ಅಥವಾ ಇದರಲ್ಲಿ ಸ್ಮಶಾನದಲ್ಲಿ ಇದ್ದಂಥವ್ರನ್ನೆಲ್ಲ ಕರ್ಕೊಂಡು ರಾಕ್ಷಸರುಗಳನ್ನೆಲ್ಲ ಕರ್ಕೊಂಡು ಮದುವೆಯ ಒಂದು ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಾಗ ಜನ ಎಲ್ಲ ನೋಡ್ಬಿಟ್ಟು ತುಂಬಾ ಭಯಭೀತರಾಗ್ತಾರೆ. ಪಾರ್ವತಿ ದೇವಿಯ ತಾಯಿ ಕೂಡ ಮೂರ್ಛೆ ಬಿದ್ದ್ಬಿಡ್ತಾರೆ ಆ ಒಂದು ದೃಶ್ಯವನ್ನ ನೋಡಿ. ಪರಮೇಶ್ವರನ ದರ್ಶನವನ್ನು ಮಾಡಿ ಕೊನೆಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೇನಪ್ಪ, ವಧು ಬರೋದು ಬಿಟ್ಟು ನೀನು ವಧುವನ್ನ ನೋಡಿ ಇಲ್ಲಿ ನೀನು ಈ ಅವತಾರದಲ್ಲಿ ಬಂದು ವಿವಾಹ ಆಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಪರ್ವತರಾಜ ಇಲ್ಲ, ನಂದಿದು ನಿಜ ಸ್ವರೂಪ ಅಂತ ಹೇಳ್ತಾರೆ ಪರಮೇಶ್ವರ. ಆವಾಗ ಪಾರ್ವತಿ ದೇವಿ ನೋಡ್ಬಿಟ್ಟು ಪಾರ್ವತಿ ದೇವಿಗೂ ನಾನು ನನ್ನ ಅವತಾರವನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಚಂದ್ರಘಂಟಾ ದೇವಿಯ ಅವತಾರವನ್ನ ತಾಳ್ತಾರೆ. ಆ ತಾಯಿಯ ಅವತಾರ ಹೇಗಿತ್ತು ಅಂತಂದ್ರೆ ಸಿಂಹದ ಮೇಲೆ ಬರ್ತಾರೆ. ಸಿಂಹದ ಮೇಲೆ ಅವರ ದರ್ಶನವನ್ನ ಕೊಡ್ತಾರೆ. 10 ಕೈಗಳನ್ನ ಇಟ್ಕೊಂಡು 10 ಕೈಯ ಅವತಾರವನ್ನ ಇಟ್ಕೊಂಡು 10 ಕೈಯಲ್ಲೂ ಆಯುಧಗಳನ್ನ ಇಟ್ಕೊಂಡು ಆ 10 ಕೈಯಲ್ಲಿ ಒಂದು ಅರ್ಧ ಭಾಗ ಸಾತ್ವಿಕ ಗುಣವನ್ನ ಬಿಂಬಿಸುತ್ತೆ, ಇನ್ನು ಅರ್ಧ ಭಾಗ ತಾಮಸಿಕ ಗುಣವನ್ನ ಬಿಂಬಿಸೋ ರೀತಿ ಅವರು ಆಯುಧಗಳನ್ನ ಇಟ್ಕೊಂಡು ಬರ್ತಾರೆ. ಬಂದು ತಲೆಯ ಮೇಲೆ ಚಂದ್ರಾಕಾರದ ಘಂಟಾಕಾರದ ಚಂದ್ರವನ್ನ ಇಟ್ಕೊಂಡು ಬರ್ತಾರೆ. ಮಧ್ಯದಲ್ಲಿ 3ನೇ ಕಣ್ಣಿನ ದರ್ಶನ ಇರುತ್ತೆ. ಬಂದು ಆ ರೌದ್ರ ಅವತಾರವನ್ನ ನೋಡ್ಬಿಟ್ಟು ದರ್ಶನ ಎಲ್ಲರಿಗೂ ಕೊಡ್ತಾರೆ. ಅವಾಗ ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೂ ಭಯ ಆಗಕ್ಕಾಗುತ್ತೆ. ಇದೇನಪ್ಪ ಇದು ಮದುವೆ ಅಂತ ಅಂದ್ಬಿಟ್ಟು ಈ ಥರ ಅವತಾರಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಬಂದು ಪರಮೇಶ್ವರನ ಎದುರಿಗೆ ನಿಂತ್ಕೊಳ್ತಾರೆ. ಪರಮೇಶ್ವರ ನೋಡಿ ಅವರನ್ನ ನಗು ಮುಖದಿಂದ ಸ್ವಾಗತಿಸ್ತಾರೆ. ಆ ರೌದ್ರ ಅವತಾರವನ್ನ ನೋಡಿದಾಗ ಪರಮೇಶ್ವರನು ನೋಡ್ತಾ ನಿಂತ್ಕೊಳ್ತಾರೆ. ತಂದೆಗೂ ಆಶ್ಚರ್ಯ ಆಗುತ್ತೆ, ತಾಯಿಗೂ ಆಶ್ಚರ್ಯ ಆಗುತ್ತೆ, ಏನಿದು ಅವತಾರ ಅಂತ ಅಂದ್ಕೊಂಡು. ಆವಾಗ ಆ 3ನೇ ಕಣ್ಣು ಶಿವನಿಗೆ ಬಿಟ್ಟರೆ ಪಾರ್ವತಿಗೂ 3ನೇ ಕಣ್ಣು ಚಂದ್ರಘಂಟಾ ದೇವಿಗೂ ಕೂಡ ಆ ಅವತಾರದಲ್ಲಿದೆ. ಅದು ಯಾಕೆ ಅಂತಂದ್ರೆ ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರ ಆ ಒಂದು 3ನೇ ಕಣ್ಣನ್ನ ತಾಯಿ ದರ್ಶನ ಮಾಡಿಸ್ತಾಳೆ. ಏನಂದ್ರೆ ಕಂಪ್ಲೀಟ್ ಇವತ್ತು ನಮ್ಮ ಜಗತ್ತಿನಲ್ಲಿ ಏನೆಲ್ಲ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಕೆಲಸ ಕಾರ್ಯಗಳು ದುಷ್ಟರಲ್ಲಿ ನಡೀತಾ ಇದೆ ಅದನ್ನೆಲ್ಲನ ಸಂಹಾರ ಮಾಡೋದಕ್ಕೆ ಅಂತ ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ಪಾರ್ವತಿ ದೇವಿ ಕಾಣಿಸ್ಕೊಳ್ತಾರೆ. ಸಾತ್ವಿಕ ಗುಣ ಮತ್ತೆ ತಾಮಸಿಕ ಗುಣ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯನಲ್ಲೂ ಇದೆ. ಆದ್ರೆ ಅದನ್ನ ಅರಿತುಕೊಂಡು ಬಾಳ್ಬೇಕು.
ಆದಷ್ಟು ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ತಾಯಿ ದರ್ಶನ ಕೊಟ್ಟು ಪರಮೇಶ್ವರನಿಗೆ ಪ್ರತಿಬಿಂಬಿಸ್ತಾಳೆ. ಆವಾಗ ಪರಮೇಶ್ವರನ ಹತ್ತಿರ ಹೋಗ್ಬಿಟ್ಟು ಪ್ರೀತಿಯಿಂದ ಕೋರ್ಕೊಳ್ತಾಳೆ, ಪರಮೇಶ್ವರ ದಯವಿಟ್ಟು ಈ ಅವತಾರವನ್ನು ಬಿಟ್ಟು, ನಾವೆಲ್ಲ ಸಾಮಾನ್ಯ ಜನರಿದ್ದಾರೆ ಇಲ್ಲಿ, ಭಯಭೀತರಾಗ್ತಾರೆ, ನಮ್ಮ ವಿವಾಹ ಇವತ್ತು ಈ ಅವತಾರದಿಂದ ಒಂದು ಮದುಮಗನ ಅವತಾರದಲ್ಲಿ ಬನ್ನಿ ಅಂತ ಹೇಳಿದಾಗ ಶಿವ ಪಾರ್ವತಿಯ ಆ ಪ್ರೀತಿಯ ಮಾತಿಗೆ ಸೋತು ಬಿಟ್ಟು ಅವರ ಅವತಾರವನ್ನು ತಾಳೋದಕ್ಕೆ ರೆಡಿ ಆಗ್ತಾರೆ. ಆವಾಗ ಅವರ ಏನು ಅರಮನೆಯಲ್ಲಿರುವಂತಹ ಅವ್ರು ಕೊಟ್ಟಂತಹ ವಸ್ತ್ರ, ರೇಷ್ಮೆ ವಸ್ತ್ರ, ಒಡವೆ, ಆಭರಣಗಳ ಕಿರೀಟ ಎಲ್ಲ ಹಾಕ್ಕೊಂಡು ಮದುವೆಯ ಮದುಮಗನಾಗಿ ಹೋಗ್ತಾರೆ. ಆವಾಗ ಪಾರ್ವತಿ ದೇವಿಯು ತನ್ನ ಅವತಾರ ಚಂದ್ರಘಂಟಾ ದೇವಿಯ ಅವತಾರವನ್ನು, ಆ ರೌದ್ರ ಅವತಾರವನ್ನು ಬಿಟ್ಟು ತಾಯಿಯೂ ಕೂಡ ಮೌನಳಾಗಿ ಆ ಒಂದು ಏನು ಅಲಂಕಾರ ಭರಿತಳಾಗಿ ಆ ಒಂದು ಮಂಟಪಕ್ಕೆ ಬಂದು ಇಬ್ಬರು ಮದುವೆಯ ಕಾರ್ಯ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ಮದುವೆ ನಡೆಯುತ್ತೆ. ನಮ್ಮ ಸಾಮಾನ್ಯ ಜನರು ನಾವಿಲ್ಲಿ ಮದುವೆ ಮಾಡೋದೇ ಈಗಿನ ಕಾಲದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಅಂಥದ್ದು ದೇವಾನುದೇವತೆಗಳು ಕೈಲಾಸದಲ್ಲಿ ಅದು ಎಷ್ಟು ವಿಜೃಂಭಣೆ ಇರ್ಬೋದು ಆಗಿನ ಕಾಲದಲ್ಲಿ ಮದುವೆ. ಆ ತಾಯಿಯ ಮದುವೆ ಇಬ್ಬರದು ಇಡೀ ಕೈಲಾಸ ಎಲ್ಲ ನಿಂತ್ಕೊಂಡು ನೋಡೋ ಥರ ಒಂದು ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಆ ವಿವಾಹ ಆಗತ್ತೆ. ಇದಿಷ್ಟು ಏನಂದರೆ ಪಾರ್ವತಿ ದೇವಿ ಬ್ರಹ್ಮಚಾರಿಣಿಯಾಗಿ ತಪಸ್ಸಿನಿಂದ ಪರಮೇಶ್ವರನನ್ನು ಪಡ್ಕೊಂಡು ಪರಮೇಶ್ವರನಿಗೆ ಅವತಾರವನ್ನು, ಚಂದ್ರಘಂಟಾ ದೇವಿಯ ಅವತಾರವನ್ನು ಪ್ರದರ್ಶನ ಮಾಡಿ ದುಷ್ಟರ ಸಂಹಾರಕ್ಕೋಸ್ಕರ ನಾನು ಈ ಒಂದು ಅವತಾರವನ್ನು ತಾಳಿದ್ದೀನಿ ಅಂತ ತೋರಿಸ್ತಾರೆ. ಈ ಒಂದು ಪೌರಾಣಿಕ ಕಥೆಯ ಹಿನ್ನೆಲೆ ಸಂಪೂರ್ಣವಾಗಿ ಇರೋದು ನಮ್ಮಲ್ಲಿ ಇವತ್ತೇನು ಸಮಾಜ ಹೊರಗಡೆ ಜನ ದುಷ್ಟ ಕೆಲಸಗಳಿಂದ, ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆ ತಾಯಿಯ ದರ್ಶನ ಆಗಿದ್ದು ಸ್ನೇಹಿತರೆ. ನವರಾತ್ರಿಯ ಈ 3ನೇ ದಿನದ ಒಂದು ವಿಶೇಷತೆ ತುಂಬಾ ಇದೆ. ಹಾಗಾಗಿ ನಾವು ಈ 3ನೇ ದಿನದ ಚಂದ್ರಘಂಟಾ ದೇವಿಯ ಆರಾಧನೆಯೊಟ್ಟಿಗೆ ನಮ್ಮಲ್ಲಿರುವಂಥ ಎಲ್ಲ ದುಷ್ಟತೆಗಳನ್ನು, ದುಷ್ಟಶಕ್ತಿಗಳಿಂದ ಅಥವಾ ನಕಾರಾತ್ಮಕ ವಿಚಾರಗಳಿಂದ ನಾವು ರಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಆರಾಧನೆ ಮಾಡಿದ್ರೆ ನಮ್ಮಲ್ಲಿ ಎಲ್ಲ ಏನು ಸಾತ್ವಿಕ ಗುಣ ಮತ್ತು ತಾಮಸಿಕ ಗುಣದ ಒಟ್ಟಿಗೆ ನಾವು ಜೀವನವನ್ನು ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಬಗ್ಗೆ ನಾವು ನಮ್ಮಲ್ಲಿ ಅರಿವಿಗೆ ಇಟ್ಕೊಂಡು ಜೀವನವನ್ನು ಸಾಗಿಸೋಕ್ಕೆ ತಾಯಿಯ ಆಶೀರ್ವಾದ ಸಂಪೂರ್ಣ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಭಕ್ತಿಯಿಂದ ಈ ಪೂಜೆಯನ್ನು ಮಾಡಿ ತಾಯಿಯನ್ನು ಉಳಿಸ್ಕೊಂಡು ಮಂತ್ರ ಪಠನೆಯನ್ನು ಮಾಡ್ತಿರೋ ಖಂಡಿತ ಅವರಿಗೆ ದೇವರ ಆಶೀರ್ವಾದ, ಅನುಗ್ರಹ, ಚೈತನ್ಯ ಸಿಗುತ್ತೆ ಅಂತ ಹೇಳ್ತೀನಿ. ಈ ತಾಯಿಯ ಮಂತ್ರ ಬಂದ್ಬಿಟ್ಟು ಓಂ ಶ್ರೀ ದೇವಿ ಚಂದ್ರಘಂಟಾಯ ನಮಃ, ಓಂ ಶ್ರೀ ದೇವಿ ಚಂದ್ರಘಂಟಾಯ ನಮಃ, ಓಂ ಶ್ರೀ ದೇವಿ ಚಂದ್ರಘಂಟಾಯ ನಮಃ. ಈ ಶ್ಲೋಕವನ್ನು 9 ಬಾರಿ ಹೇಳಿ ನಿಮ್ಮ ಪೂಜೆಯನ್ನು ಮುಕ್ತಾಯ ಮಾಡಬಹುದು. ಈ ಪೌರಾಣಿಕ ಕಥೆ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಪೌರಾಣಿಕ ಕಥೆಯೊಟ್ಟಿಗೆ ನಾಳೆಯ ಮತ್ತೆ 4ನೇ ದಿನದ ಪೌರಾಣಿಕ ಕಥೆಯನ್ನು ನಾನು ಓದಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.